ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಮತ್ತು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು 2027ರ ಗೋವಾ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನೊಂದಿಗೆ ಯಾವುದೇ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆಯನ್ನ ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ಆಪ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಪಕ್ಷದ ಕೆಲವು ಕಾರ್ಯಕರ್ತರು ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನೊಂದಿಗೆ ಕೈ ಜೋಡಿಸಲು ಆಸಕ್ತಿ ಹೊಂದಿದ್ದಾರೆ ಎಂಬ ವರದಿಗಳನ್ನು ಅವರು ಈ ಮೂಲಕ ಸಂಪೂರ್ಣವಾಗಿ ನಿರಾಕರಿಸಿದರು. ಕೇಜ್ರಿವಾಲ್ ಅವರ ಈ ಘೋಷಣೆ ಗೋವಾದ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದು, ಅವರು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಎರಡನ್ನ ತೀವ್ರವಾಗಿ ಟೀಕಿಸಿದರು ಮತ್ತು ರಾಜ್ಯದಲ್ಲಿ ಹೊಸ ರಾಜಕೀಯ ವ್ಯವಸ್ಥೆಯನ್ನ ಸ್ಥಾಪಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿದರು. ಕೇಜ್ರಿವಾಲ್ ಅವರು ಗೋವಾದ ಜನರು ಕಾಂಗ್ರೆಸ್ ಪಕ್ಷದಿಂದ ತೀವ್ರ ನಿರಾಶೆ ಮತ್ತು ವಿಶ್ವಾಸ ದ್ರೋಹಕ್ಕೆ ಒಳಗಾಗಿದ್ದಾರೆ ಅಂತ ಅಭಿಪ್ರಾಯವನ್ನ ಪಟ್ಟರು. ಅವರ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷವು ಬಿಜೆಪಿ ಪಕ್ಷಕ್ಕೆ ಶಾಸಕರನ್ನ ಸಗಟು ಪೂರೈಕೆದಾರರಾಗಿ ಕೆಲಸ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪದೇ ಪದೇ ಪಕ್ಷಾಂತರ ಮಾಡುತ್ತಿರುವುದನ್ನು ಉಲ್ಲೇಖಿಸಿ, ಭವಿಷ್ಯದಲ್ಲಿ ಯಾವುದೇ ಪಕ್ಷದ ಶಾಸಕರು ಬಿಜೆಪಿಗೆ ಸೇರುವುದಿಲ್ಲ ಅಂತ ಗೋವಾದ ಮತದಾರರಿಗೆ ಕಾಂಗ್ರೆಸ್ ಭರವಸೆ ನೀಡಬಹುದೇ ಎಂದು ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಂದುವರೆದು 2017 ಮತ್ತು 2019 ನಡುವೆ ಕನಿಷ್ಠ 13 ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಸೇರಿದ್ರು. 2022ರಲ್ಲಿ 10 ಕಾಂಗ್ರೆಸ್ ಶಾಸಕರು ಪಕ್ಷ ಬದಲಾಯಿಸಿ ಬಿಜೆಪಿಗೆ ಸೇರಿದ್ರು ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಇನ್ನು ಆಪ್ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಅದು ಬಿಜೆಪಿಗೆ ಶಾಸಕರನ್ನ ಪೂರೈಸಿದಂತೆ ಆಗುತ್ತದೆ ಅಂತ ಕೇಜ್ರಿವಾಲ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಗೋವಾದಲ್ಲಿ ಬಿಜೆಪಿ ಸರ್ಕಾರ ರಚಿಸಲು ಸಹಾಯ ಮಾಡುವ ಯಾವುದೇ ಪ್ರಯತ್ನದ ಭಾಗವಾಗಲು ನಾವು ಬಯಸುವುದಿಲ್ಲ ಅಂತ ಅವರು ದೃಢವಾಗಿ ಹೇಳಿದರು. ಇನ್ನು ಗೋವಾದ ರಾಜಕೀಯ ವ್ಯವಸ್ಥೆಯ ಕುರಿತು ಮಾತನಾಡಿದ ಅವರು, ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಒಳಗೊಂಡ ಕೊಳೆತ ರಾಜಕೀಯ ವ್ಯವಸ್ಥೆಯಾಗಿದೆ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಈ ವ್ಯವಸ್ಥೆಯನ್ನ ಬೇರು ಸಹಿತ ಕಿತ್ತು ಹಾಕಿ ಗೋವಾದ ಜನರಿಗೆ ಒಂದು ಹೊಸ ಮತ್ತು ವಿಶ್ವಾಸಾರ್ಹ ರಾಜಕೀಯ ಪರ್ಯಾಯವನ್ನ ಒದಗಿಸುವ ಸಮಯ ಬಂದಿದೆ ಅಂತ ಕೇಜ್ರಿವಾಲ್ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಹಾಗಾಗಿ ಕೇಜ್ರಿವಾಲ್ ಅವರು ಹಳೆಯ ರಾಜಕೀಯ ವ್ಯವಸ್ಥೆಯನ್ನ ಕೆಡವಿ ಹೊಸದನ್ನ ಪರಿಚಯಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡಿದ್ರು. ಈ ಹಿಂದೆ ರಾಜ್ಯದ ಸಂಪನ್ಮೂಲಗಳನ್ನ ಕೇವಲ 13-14 ರಾಜಕೀಯ ಕುಟುಂಬಗಳ ಒಂದು ಸೀಮಿತ ಗುಂಪು ನಿಯಂತ್ರಿಸುತ್ತಿದೆ ಅಂತ ಅವರು ಆರೋಪವನ್ನ ಮಾಡಿದ್ರು. ಅಧಿಕಾರದಲ್ಲಿ ಉಳಿಯಲು ಈ ಕುಟುಂಬಗಳು ನಿರಂತರವಾಗಿ ಪಕ್ಷಗಳನ್ನ ಬದಲಾಯಿಸುತ್ತವೆ ಮತ್ತು ರಾಜ್ಯದ ಸಂಪತ್ತನ್ನ ಲೂಟಿ ಮಾಡ್ತವೆ ಮತ್ತು ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣವನ್ನ ಸಂಗ್ರಹಿಸುತ್ತವೆ ಅಂತ ಅವರು ದೂರಿದ್ದಾರೆ. ಹಾಗಿದ್ರೆ ಗೋವಾದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸ್ನೇಹಪರ ರಾಜಕೀಯದ ಅಂತ್ಯವನ್ನ ಬಯಸುವುದಾಗಿ ಕೇಜ್ರಿವಾಲ್ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಇನ್ನು ಆಮ್ ಆದ್ಮಿ ಪಕ್ಷವು ಈ ಎರಡೂ ಮುಖ್ಯವಾಹಿನಿ ಪಕ್ಷಗಳಿಂದ ಭಿನ್ನವಾದ ಪ್ರಾಮಾಣಿಕ ಮತ್ತು ಅಭಿವೃದ್ಧಿ ಕೇಂದ್ರಿತ ರಾಜಕಾರಣವನ್ನ ಗೋವಾದ ಜನರಿಗೆ ನೀಡಲು ಬದ್ಧವಾಗಿದೆ ಅಂತ ಕೇಜ್ರಿವಾಲ್ ತಮ್ಮ ಭಾಷಣದಲ್ಲಿ ಘೋಷಿಸಿದರು. ಈ ಮೂಲಕ ಗೋವಾದಲ್ಲಿ ಆಪ್ ಏಕಾಂಗಿಯಾಗಿ ಮುನ್ನಡೆಯುವ ಮತ್ತು ಹೊಸ ಪರ್ಯಾಯ ರಾಜಕೀಯಕ್ಕೆ ನಾಂದಿ ಹಾಡುವ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಈ ಒಂದು ಹೊಸ ತಂತ್ರ ಗೋವಾದಲ್ಲಿ ವರ್ಕೌಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯವೇನಿದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಪೇಜ್ಗೆ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.